ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕಿರುತೆರೆ ಕುಟುಂಬ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ಕುಕ್ಕಿಂಗ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಆ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ತುಂಬ ಮುಖ್ಯ. ಬನ್ನಿ ನಿನ್ನೆ ಎಪಿಸೋಡಲ್ಲಿ ಏನಾಯಿತು ನೋಡೋಣ. ಗೌತಮ್ ಆನಂದ್ ಇಬ್ಬರು ಹಾಸ್ಪಿಟಲಲ್ಲಿ ಮಾತಾಡ್ತಾ ಇರ್ತಾರೆ. ಆನಂದ್ ಹೇಳ್ತಾನೆ, ನಾವು ಇದನ್ನೇ ಯಾಕೆ ಫೈನಲ್ ಅಂತ ಅನ್ಕೋಬೇಕು, ಬೇರೆ ಡಾಕ್ಟರ್ ಒಪಿನಿಯನ್ ತಗೋಬೋದಲ್ವಾ, ಹೋಪ್ಸ್ ಯಾಕೆ ಕಲ್ಕೋಬೇಕು, ಒಂದೊಂದು ಸತಿ ನಾವು ಯಾವುದನ್ನು ಡೆಡ್ ಎಂಡ್ ಅಂತ ಅಂದ್ಕೋತೀವೋ ಅದ್ರ ಆಚೆಗೂ ಒಂದು ದಾರಿ ಇರುತ್ತೆ ಕಣೋ, ನೀನೇನು ಚಿಂತೆ ಮಾಡಬೇಡ, ಧೈರ್ಯವಾಗಿರು ಅಂತ ಹೇಳ್ತಾನೆ. ಆಗ ಗೌತಮ್, ನಂಗೇನು ಚಿಂತೆ ಇಲ್ಲ, ಆದರೆ ಭೂಮಿಕಾ ಸಾಕಷ್ಟು ಕನ್ಸರ್ನ್ ಕಟ್ಕೊಂಡಿದ್ದಾರೆ, ಅವ್ರಿಗೆಲ್ಲಿ ನೋವಾಗುತ್ತೋ ಅಂತ ಯೋಚನೆ ಆಗ್ಬಿಟ್ಟಿದೆ ಅಂತಾನೆ. ಆಗ ಆನಂದ್, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಕಣೋ, ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಗೌತಮ್ ಇದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಎಲ್ಲಿ ಭೂಮಿಕೆಗೆ ವಿಷಯ ಗೊತ್ತಾಗಿ ಅವರಿಗೆ ನೋವಾಗುತ್ತೆ ಅಂತ ಅದೆಲ್ಲ ಬೇಡ ಅಂತಾನೆ. ಅಲ್ಲಿಂದ ಎದ್ದು ಹೋಗ್ತಾನೆ. ಮನೆಗೆ ಗೌತಮ್ ಬಂದಾಗ ಭೂಮಿಕಾ ಅವನಿಗೋಸ್ಕರ ಕಾಯ್ತಾ ಇರ್ತಾಳೆ. ಇದನ್ನು ನೋಡಿದ ಗೌತಮ್ ತಾನು ಬ್ಯುಸಿ ಇರೋ ಥರ ನಡ್ಕೋತಾನೆ. ಆದರೂ ಭೂಮಿಕಾ ಕೇಳ್ತಾರೆ, ಹಾಸ್ಪಿಟಲಿಗೆ ಹೋಗಿದ್ರಾ, ಏನು ರಿಪೋರ್ಟ್ ಏನು ಬಂತು ಅಂತ. ಅದಕ್ಕೆ ಅವನು, ಹಾಸ್ಪಿಟಲಿಗೆ ಹೋಗಿ ರಿಪೋರ್ಟ್ ತರೋದೇ ಮರ್ತು ಹೋಯಿತು ಅಂತ ಹೇಳ್ತಾನೆ. ನಾಳೆ ಖಂಡಿತ ಹೋಗ್ತೀನಿ ಅಂತಾನೆ. ಈ ಕಡೆ ಶಕುಂತಲ ಡಾಕ್ಟರ್ಗೆ ಕಾಲ್ ಮಾಡ್ತಾಳೆ. ಗೌತಮ್ ಬಂದಿದ್ರಾ, ನಾನು ಹೇಳಿದ ಹಾಗೇನೆ ಮಾಡಿದ್ರಲ್ಲ ನೀವು ಅಂತ ಕೇಳ್ತಾಳೆ. ಅದಕ್ಕೆ ಡಾಕ್ಟರ್, ಹಾಂ ಮ್ಯಾಮ್, ನೀವು ಹೇಳಿದ ಹಾಗೆ ಹೇಳಿದ್ದೀನಿ. ಅದಕ್ಕೆ ಶಕುಂತಲ, ನೀವು ನಾವು ಹೇಳಿದ ಹಾಗೆ ಮಾಡಿಲ್ಲ ಅಂತ ಅನ್ಸುತ್ತೆ, ಯಾಕಂದರೆ ಗೌತಮ್ ಮನೆಗೆ ಬಂದಿದ್ದಾನೆ, ಅವನ ಮುಖದಲ್ಲಿ ಏನೂ ಟೆನ್ಷನ್ ಇಲ್ಲ, ಬೇಜಾರಿಲ್ಲ, ಅವನು ನಾರ್ಮಲ್ ಆಗೇ ಇದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಡಾಕ್ಟ್ರು ಹೇಳ್ತಾರೆ, ಹಾಂ ಮ್ಯಾಮ್, ನಾನು ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದ್ದೀನಿ, ಭಯ ಅನ್ನೋದನ್ನು ಅವರ ಮನಸ್ಸಲ್ಲಿ ಬಿಟ್ಟಿದ್ದೀನಿ, ನೀವೇನು ಚಿಂತೆ ಮಾಡಬೇಡಿ, ಈ ಭಯನ ಅವರನ್ನು ನೋಡ್ಕೊಳ್ಳುತ್ತೆ ಅಂತ ಫೋನ್ ಇಡ್ತಾರೆ. ಶಕುಂತಲ ಅವಳ ಅಣ್ಣ ಹತ್ರ ಹೇಳ್ತಾಳೆ, ಇನ್ನೇನು ಚಿಂತೆ ಇಲ್ಲ, ನೆಮ್ಮದಿಯಾಗಿ ಇರಬಹುದು, ಸದ್ಯ ಒಂದು ಪ್ರಾಬ್ಲಮ್ ಅಂತೂ ಸಾಲ್ವ್ ಆಯಿತು, ಅವರಿಗೆ ಮಕ್ಕಳಾಗಲ್ಲ ಅಂತ ಅವರ ಮನಸ್ಸಲ್ಲಿ ತುಂಬಿದ್ದಾಯಿತು, ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಆ ಸುಳ್ಳನ್ನೇ ನಿಜ ಮಾಡ್ತೀನಿ, ಎಂಥ ಗೇಮ್ ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳ್ತಾಳೆ. ಭೂಮಿಕಾ ತನ್ನ ಕನಸನ್ನು ಗೌತಮ್ ಹತ್ರ ಹೇಳಬೇಕಾದ್ರೆ ಅವನು ತುಂಬ ನೊಂದ್ಕೋತಾನೆ. ಎಷ್ಟು ದಿನ ಅಂತ ಈ ವಿಷಯನ ಮುಚ್ಚಿಡೋಕ್ಕಾಗುತ್ತೆ, ಏನಾದರೂ ಮಾಡಲೇಬೇಕು ಅಂತ ಯೋಚಿಸ್ಕೊಂಡು ಮಲ್ಕೋತಾನೆ. ಅವನು ನೆಕ್ಸ್ಟ್ ಡೇ ಏನು ಹೇಳ್ತಾನೆ, ಹೇಗೆ ತಪ್ಪಿಸ್ಕೋತಾನೆ ಇದರಿಂದ. ಪ್ರೊಮೋ ನೋಡಿದ್ರೇ ಗೊತ್ತಾಗುತ್ತೆ ಅವನು ತನ್ನ ಮೇಲೇ ಪ್ರಾಬ್ಲಮ್ನ ಹಾಕ್ಬಿಟ್ಟಿದ್ದಾನೆ ಅಂತ. ಈ ಎಪಿಸೋಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿ ತನಕ ಬೈ ಬಾಯ್, ಟೇಕ್ ಕೇರ್. ಹಾಗೆ ನನ್ನ ಇನ್ನೊಂದು ಕುಕ್ಕಿಂಗ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಆ ಚಾನಲ್ ಒಮ್ಮೆ ವಿಸಿಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.